ಸಾಲು ಸಾಲು ಸೋಲುಗಳು ಹಾಗಾದರೆ ಛಿದ್ರವಾಗುತ್ತಾ ಮಹಾಗಠಬಂಧನ್ ಎನ್ನುವಂಥ ಒಂದು ಪ್ರಶ್ನೆ. ಪ್ರಾದೇಶಿಕ ಪಕ್ಷಗಳೆಲ್ಲವೂ ಕೂಡ ಕಾಂಗ್ರೆಸ್ನಿಂದ ದೂರ ಆಗುತ್ತಾ? ಕಾಂಗ್ರೆಸ್ಗೆ ಆಗಿರುವಂತಹ ಒಂದು ಮುಖಭಂಗ, ಆದ್ದರಿಂದ ಕಾಂಗ್ರೆಸ್ ಜೊತೆ ಇರುವಂತಹ ಒಂದು ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಯಾವ್ಯಾವಿದೆ ಅವೆಲ್ಲವೂ ಕೂಡ ದೂರ ಆಗುತ್ತಾ? ಮಹಾಗಠಬಂಧನ್ ಏನಾಗುತ್ತೆ ಗೊತ್ತಿಲ್ಲ. ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ. ಬಿಹಾರದ ಸೋಲಿನ ಬಳಿಕ ಕಾಂಗ್ರೆಸ್ ಅನಾಥವಾಗ್ಬಿಡ್ತಾ ಎನ್ನುವಂತಹ ಪ್ರಶ್ನೆ. ಅಷ್ಟು ದೊಡ್ಡ ಮಟ್ಟದ ಏನು ಸೋಲಾಗಿದೆ ನಿಜಕ್ಕೂ ಕೂಡ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಜೊತೆಗಿನ ಒಂದು ಸಂಬಂಧದಿಂದ ದೂರ ಉಳಿಯಲು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆಯಾ? ದೂರ ಹೋಗಲಿದ್ದಾರಾ RJD ನಾಯಕ ತೇಜಸ್ವಿ ಯಾದವ್? ಕಾಂಗ್ರೆಸ್ ಮೈತ್ರಿಯಿಂದ ರಾಜಕೀಯ ಒಂದು ಶಕ್ತಿ ಏನಿದೆ ಅದು ಕ್ಷೀಣಿಸಿಕೊಂಡು ಬಿಡ್ತಾ RJDದು ಅಂತ. ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು ಕೂಡ ಹೆಚ್ಚು ಸ್ಥಾನವನ್ನು ಪಡೆಯಬಹುದಿತ್ತು, ಆದರೆ ಯಾಕೆ ಕಾಂಗ್ರೆಸ್ ಜೊತೆ ಸೇರಿತು ಅಂತ. ಕಾಂಗ್ರೆಸ್ ಮೈತ್ರಿಯಿಂದ RJD ಛಿದ್ರ ಆಗ್ಬಿಡ್ತಾ ಅಂತ. ಸಾಲು ಸಾಲು ಸೋಲುಗಳಿಂದ ಈಗ ಮಹಾಗಠಬಂಧನ್ ಏನಿದೆ ಛಿದ್ರವಾಯಿತು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದೇ ಒಂದು ವಿಚಾರವಾಗಿ ಕೆಲ ಪ್ರಾದೇಶಿಕ ಪಕ್ಷಗಳು ಏನಿದೆ ಕಾಂಗ್ರೆಸ್ನಿಂದ ದೂರ ಉಳಿಯುವಂಥ ಒಂದು ಯೋಚನೆಗಳನ್ನು ಏನಾದರೂ ಮಾಡ್ತಾ ಇದೆಯಾ? ಹಾಗಾದರೆ ಕಾಂಗ್ರೆಸ್ ಅನಾಥವಾಗ್ಬಿಡುತ್ತಾ ಬಿಹಾರ ಸೋಲಿನ ಬಳಿಕ? ಒಂದು ದೊಡ್ಡ ಮಟ್ಟದ ಸೋಲಿದು ಕಾಂಗ್ರೆಸ್ಗೆ. ಹೀಗಾಗಿ RJD ಒಂದು ವೇಳೆ ಏನು ಅಲ್ಲಿ ಬಿಹಾರದಲ್ಲಿ ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಸೇರಿಕೊಳ್ಳದೇನೆ, ಮೈತ್ರಿ ಮಾಡಿಕೊಳ್ಳದೇನೆ ಒಂದು ವೇಳೆ ಏನಾದರೂ ಇದ್ದಿದ್ದರೆ ಈಗ ಬರುವುದಕ್ಕಿಂತ ಒಂದು ಹೆಚ್ಚಿನ ಸ್ಥಾನಗಳೇ ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ RJD ಎಡವು ಬಿಡ್ತಾ ಬಿಹಾರದ ಚುನಾವಣೆಯಲ್ಲಿ. ಒಂದು ಕಡೆ NDA ಮೈತ್ರಿ ಮಾಡಿಕೊಳ್ತು ಅಂತ ಇವರು ಕೂಡ ಹೋಗಿ ಕಾಂಗ್ರೆಸ್ ಹತ್ರ ಹೋಗ್ಬಿಟ್ರು, BJP ಜೊತೆ ಅವರ ಕಡೆ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿತೀಶ್ ಕುಮಾರ್ ಮಾಡಿಕೊಂಡ್ರು. ಇದು ತೇಜಸ್ವಿ ಯಾದವ್ ಇವರು ಕಾಂಗ್ರೆಸ್ ಕಡೆ ಸೇರಿಕೊಂಡ್ರು. ಹೀಗಾಗಿ ಈಗ ಕಾಂಗ್ರೆಸ್ಗೆ ಆಗಿರುವಂತಹ ಒಂದು ದೊಡ್ಡ ಮುಖಭಂಗ, ಸೋಲು ಎಲ್ಲೋ ಒಂದು ಕಡೆ ಅವರಿಂದ, ಕಾಂಗ್ರೆಸ್ನಿಂದ ಈಗ ಪ್ರಾದೇಶಿಕ ಪಕ್ಷಗಳೆಲ್ಲವೂ ಕೂಡ ದೂರ ಉಳಿಯೋಕ್ಕೆ ಚಿಂತನೆಯನ್ನು ಮಾಡ್ತಾ ಇದೆಯಾ? ಸಾಲು ಸಾಲುಗಳು ಸೋಲು ಹಾಕ್ಬಿಟ್ಟಿವೆ. ಇದರಿಂದಾಗಿ ನಿಜಕ್ಕೂ ಕೂಡ ಆತಂಕಕ್ಕೆ ಒಳಗಾಕಿದೆ, ಛಿದ್ರವಾಗ್ಬಿಟ್ಟಿದೆ ಕೆಲವೊಂದು ಆಸೆಗಳು. ಆದರೆ ಕಾಂಗ್ರೆಸ್ ಮೈತ್ರಿಯಿಂದ RJD ಕೂಡ ಛಿದ್ರ ಆಗಿದೆ, ಅಥವಾ ಕಾಂಗ್ರೆಸ್ಗೂ ಕೂಡ ನೋವಾಗಿದೆ. ಏನು ಇಷ್ಟು ದೊಡ್ಡ ಮಟ್ಟದ ಸೋಲಾಗ್ಬಿಡ್ತಲ್ಲ ಅಂತ. ಹಾಗಾದರೆ ಮುಂದೆ ಏನಾಗುತ್ತೆ? RJD ಮುಂದಿನ ಒಂದು ನಡೆ ಏನು? ಕಾಂಗ್ರೆಸ್ನಿಂದ ದೂರ ಉಳಿಯುತ್ತಾ ಅಥವಾ ಕಾಂಗ್ರೆಸ್ ಜೊತೆ ಒಂದು ಮೈತ್ರಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಾ? ಈ ಸೋಲಿನಿಂದ ಏನು ಪಾಠ ಕಲಿಯುತ್ತೆ RJD ಮತ್ತು ತೇಜಸ್ವಿ ಯಾದವ್? ಯಾಕಂದರೆ ಅವರ ಒಂದು ತಂದೆಯ ವರ್ಚಸ್ಸನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಲಾಲು ಪ್ರಸಾದ್ ಯಾದವ್ ಅವರು ಯಾವ ರೀತಿಯಾಗಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ರು ಆ ರೀತಿಯಾಗಿ ಯಾಕೋ ಈ ಬಾರಿ ಅವರು ಮಾಡಿಕೊಂಡು ಹೋಗೋಕ್ಕೆ ಆಗಲಿಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ತೇಜಸ್ವಿ ಯಾದವ್ ಅವರ ಒಂದು ನಾಯಕತ್ವದ ಮೇಲೇ ಈಗ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಅವರು ತೆಗೆದುಕೊಂಡಂತಹ ಕೆಲ ನಿರ್ಧಾರಗಳು, ಕೊಟ್ಟಂತಹ ಒಂದು ಚುನಾವಣೆಯ ಸಮಯದಲ್ಲಿ ಆದೇಶಗಳು, ಕೆಲವು ಏನಿದೆ ಭರವಸೆಗಳು, ಅವು ಕೂಡ ಏನಾದರೂ ಮುಳ್ಳಾದ್ವಾ ಅಂತ. ದೊಡ್ಡ ಮಟ್ಟದಲ್ಲಿ ಸೋಲಾಗಿದೆ, RJDಗೂ ಆಗಿದೆ, ಕಾಂಗ್ರೆಸ್ಗೂ ಆಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ RJD ಏನು ಮಾಡ್ಬೋದು, ಅದರ ನಾಯಕ ಏನು ಮಾಡ್ತಾನೆ, ಕಾಂಗ್ರೆಸ್ನಿಂದ ದೂರ ಉಳಿತಾರಾ ಅಥವಾ ಮುಂದುವರಿಸ್ಕೊಂಡು ಹೋಗ್ತಾರೆ? ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ. ಬಿಹಾರದಲ್ಲಿ ಆದಂತಹ ಒಂದು ಚುನಾವಣೆಯ ಒಂದು ಫಲಿತಾಂಶ, ಮುಖಭಂಗ ನಿಜಕ್ಕೂ ಕೂಡ ಇನ್ನೂ ಸ್ವಲ್ಪ ದಿನ ಆದರೂ ಕೂಡ ತೇಜಸ್ವಿ ಯಾದವ್ ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟು ದೊಡ್ಡ ಮಟ್ಟದ ಒಂದು ಸೋಲಾಗಿದೆ. ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡೋಕ್ಕೇ ಅವರಿಗೆ ತುಂಬ ಸಮಯ ಬೇಕಾಗುತ್ತೆ. ಹೀಗಾಗಿ ಕೆಲವು ಮಾಡಿದಂತಹ ತಪ್ಪುಗಳು, ಕೆಲವು ತೆಗೆದುಕೊಂಡಂತಹ ತಪ್ಪು ನಿರ್ಧಾರಗಳು, ಅದರಿಂದಾನೇ RJDಗೆ ಇಷ್ಟು ದೊಡ್ಡ ಮಟ್ಟದ ಮುಖಭಂಗ, ಸೋಲು ಆಗೋಕ್ಕೆ ಕಾರಣ ಅಂತ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಇವರು ಮಾಡಿದಂತಹ ತಪ್ಪುಗಳನ್ನೇ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡ NDA ಏನು ಮಾಡ್ತು? ಒಂದು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ತೆಗೆದುಕೊಳ್ತು. ಹೀಗಾಗಿ ಅದರಿಂದ ಪಾಠ ಕಲಿತಾರಾ? ಕಾಂಗ್ರೆಸ್ನಿಂದ ದೂರ ಉಳಿತಾರಾ? NDAಗೆ ಮುಂದಿನ ದಿನಗಳಲ್ಲಿ ಇವರೇನಾದರೂ ಒಂದು ರೀತಿಯಲ್ಲಿ ಪಾಠವನ್ನು ಕಲಿಸೋಕೆ ರೆಡಿ ಮಾಡಿಕೊಳ್ಳುತ್ತಾರಾ? ಯಾಕಂದರೆ ಇವರು ಮಾಡಿದ ತಪ್ಪುಗಳನ್ನೇ ಅಸ್ತ್ರವಾಗಿ ತೆಗೆದುಕೊಂಡಂತಹ NDA ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದೆ. ಬಿಹಾರದಲ್ಲಿ ಹಿಂದೆಂದೂ ಆಗದಂತಹ ಒಂದು ಫಲಿತಾಂಶ ಬಂದಿದೆ. ಐತಿಹಾಸಿಕ ಗೆಲುವನ್ನು ತೆಗೆದುಕೊಂಡು ಸಂಭ್ರಮಿಸ್ತಾ ಇದ್ದಾರೆ NDA ಒಂದು ಪಕ್ಷದವರು, ನಾಯಕರು ಎಲ್ಲರೂ ಕೂಡ. ಆದರೆ ಈ ಕಡೆ RJD ಪಕ್ಷ ಮಾತ್ರ ಸೋಲಿನಿಂದ ಇನ್ನೂ ಕೂಡ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಚಿಂತೆ ಮಾಡ್ತಾ ಇದೆ. ಯಾಕೆ ನಮಗೆ ಹಿಂಗಾಗ್ಬಿಡ್ತು? ಸೋಲಾಗಿದ್ರೂ ಕೂಡ ಇಷ್ಟು ದೊಡ್ಡ ಮಟ್ಟದ ಸೋಲು ಯಾಕಾಯಿತು? ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ಅದು ಯಾವ ತಪ್ಪು, ಅದು ಯಾವ ನಿರ್ಧಾರ, ಅವೆಲ್ಲವನ್ನು ಕೂಡ ಈಗ ಚರ್ಚೆ ಮಾಡುವಂತಹ ಸಮಯ. ತೇಜಸ್ವಿ ಯಾದವ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾರಾ? ಯೋಚನೆ ಮಾಡಿ ಏನು ನಿರ್ಧಾರ ತೆಗೆದುಕೊಳ್ತಾರೆ? ಈ ಒಂದು ಪ್ರಶ್ನೆ ಅವ್ರ ಮುಂದೆ ಇದೆ. ನೋಡಬೇಕು ಏನು ಮಾಡ್ತಾರೆ ತೇಜಸ್ವಿ ಯಾದವ್ ಈ ಒಂದು ವಿಚಾರದಲ್ಲಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.